ಫ್ರೆಂಡ್ಸ್, ನಿಮ್ಮ ಫೋನಲ್ಲಿ ನೀವು ಡಾಟಾ ಆನ್ ಮಾಡಿ ಯೂಟ್ಯೂಬಲ್ಲಿ ವಿಡಿಯೋ ನೋಡಬೇಕಂತ ಓಪನ್ ಮಾಡ್ತೀರಿ. ಬಟ್ ಆದರೆ ನಿಮಗೆ ಈ ರೀತಿಯಾಗಿ ಕಂಪ್ಲೀಟಾಗಿ ಬ್ಲ್ಯಾಂಕ್ ಬರುತ್ತೆ. ಅಂದರೆ ವಿಡಿಯೋ ಇಲ್ಲಿ ಲೋಡೇ ಆಗಲ್ಲ. ಆದರೆ ನೀವು ಚೆಕ್ ಮಾಡಿದ್ರೆ ಇಲ್ಲಿ ಮೊಬೈಲ್ ಡಾಟಾ ನೋಡ್ಬೋದು. ಈ ರೀತಿಯಾಗಿ ನಿಮ್ಮದು ಆನ್ ಮಾಡಿರ್ತೀರಿ. ಬಟ್ ಇಲ್ಲಿ ನೀವು ಯೂಟ್ಯೂಬನ್ನು ಓಪನ್ ಮಾಡಿದರೆ ಇಲ್ಲಿ ಕಂಪ್ಲೀಟಾಗಿ ಬ್ಲ್ಯಾಂಕ್ ಬರುತ್ತೆ. ಇಲ್ಲಿ ಯಾವುದೇ ಒಂದು ವಿಡಿಯೋ ಪ್ಲೇ ಆಗಲ್ಲ. ಈ ರೀತಿಯಂಥ ಸಮಸ್ಯೆ ಬರ್ತಾ ಇದೆ ನೋಡ್ಬೋದು. ಇವಾಗ ಡಾಟಾ ಆನ್ ಮಾಡಿದ್ದೀನಿ, 4G ತೋರಿಸ್ತಿದೆ, ಬಟ್ ಇಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಪ್ಲೇ ಆಗ್ತಿಲ್ಲ. ಈ ರೀತಿಯಂಥ ಸಮಸ್ಯೆ ತುಂಬ ಮಂದಿ ಫೋನಲ್ಲಿ ಇತ್ತೀಚೆಗೆ ಬರ್ತಿದೆ. ಅದರಲ್ಲಿ ಕೂಡ 5G ಬಂದ ನಂತರ 4Gಯಲ್ಲಿ ಸಮಸ್ಯೆ ಆಗ್ತಿದೆ. ಯಾರ ನೆಟ್ವರ್ಕ್ ಕೂಡ ಆಲ್ಮೋಸ್ಟ್ ಆಗಿ ಸರಿ ಆಗ್ತಿಲ್ಲ. ಕೆಲವೊಂದು ಸಿಟಿಯಲ್ಲಿ ಬರ್ತಿರ್ಬೋದು, ಬಟ್ ಮೋಸ್ಟ್ಲಿ ವಿಲೇಜ್ ಏರಿಯಾಗಳಲ್ಲಿ ಈ ತರ ಸಮಸ್ಯೆ ಬರ್ತಿದೆ. ಈ ತರ ಸಮಸ್ಯೆ ಆಗ್ತಿದ್ರೆ ಕೆಲವೊಂದು ಸೆಟ್ಟಿಂಗ್ ಮಾಡೋ ಮೂಲಕ ಯಾವ ರೀತಿ ನೀವು 100ಕ್ಕೆ 100 ಹೈ ಸ್ಪೀಡ್ ಇಂಟರ್ನೆಟ್ ಅನ್ನ ಆಕ್ಸೆಸ್ ಮಾಡಬಹುದು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ತುಂಬಾ ಮಂದಿ ಇದೇ ರೀತಿಯಂತ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಿದ್ದಾರೆ. ಹಾಗಾಗಿ ಇದೇ ಟಾಪಿಕ್ ಅಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಪ್ರತಿಯೊಬ್ಬರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದನ್ನ ಮಾಡಬೇಕಂದ್ರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಗೈಸ್, ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಬರುತ್ತೆ. ಮೊಬೈಲ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೊಬೈಲ್ ನೆಟ್ವರ್ಕ್ ನಂತರ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಒಂದು ವೇಳೆ ನಿಮ್ಗೆ ಇಲ್ಲಿ ಬಂದಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಬೇಕಿದ್ರೆ ಇಲ್ಲಿ ನಿಮ್ಮ ನೋಟಿಫಿಕೇಶನ್ ಬಾರಲ್ಲಿ ಏನು ಮೊಬೈಲ್ ಡಾಟಾ ಬಟನ್ ಇರುತ್ತೆ, ಸೊ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಸೇಮ್ ಸೆಟ್ಟಿಂಗ್ ಬರುತ್ತೆ. ಹಾಗಾಗಿ ನೀವು ಇಲ್ಲಿ ಈ ತರ ಸೆಟ್ಟಿಂಗ್ ಬಂದಾಗ ನೀವು ಮಾಡಬೇಕಾಗಿರೋದು ಇಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ ಯಾವ ಸಿಮ್ ನಲ್ಲಿ ನಿಮಗೆ ಪ್ರಾಬ್ಲಮ್ ಬರ್ತಿದೆ. ಅದನ್ನ ನೀವು ಸೆಲೆಕ್ಟ್ ಮಾಡಿ. ಸಿಮ್ 1 ಅಲ್ಲಿ ಬರ್ತಿದೆಯಾ, ಸಿಮ್ 2 ಅಲ್ಲಿ ಬರ್ತಿದೆ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ, ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಇವಾಗ ಸಿಮ್ 2 ಡಿಸೇಬಲ್ ಇದೆ, ಸಿಮ್ 1 ಇದೆ. ಹಾಗಾಗಿ ಇಲ್ಲಿ ಸಿಮ್ 1 ಸೆಲೆಕ್ಟ್ ಮಾಡ್ತೀನಿ. ಇದೇ ರೀತಿಯಾಗಿ ನೀವು ಯಾವುದೇ ಸಿಮ್ ಯೂಸ್ ಮಾಡ್ತಿದ್ರು ಕೂಡ ಸೇಮ್ ಸೆಟ್ಟಿಂಗು. ಏರ್ಟೆಲ್ ಯೂಸ್ ಮಾಡ್ತೀರಿ, ಜಿಯೋ ಯೂಸ್ ಮಾಡ್ತೀರಿ, BSNL, VI ಯಾವುದೇ ಸಿಮ್ ಯೂಸ್ ಮಾಡ್ತಿದ್ರು ಕೂಡ ಇದೇ ಸೆಟ್ಟಿಂಗ್ ಅನ್ನು ಮಾಡಬೇಕಾಗುತ್ತೆ. ಇವಾಗ ನನಗೆ ಸಿಮ್ 1 ಇದೆ. ಹಾಗಾಗಿ ಇಲ್ಲಿ ಸಿಮ್ 1 ಮೇಲೆ ಕ್ಲಿಕ್ ಮಾಡಿ ಕೆಲವೊಂದು ಸೆಟ್ಟಿಂಗ್ ಅನ್ನ ಚೇಂಜಸ್ ಮಾಡಬೇಕಾಗುತ್ತೆ. ನೀವು ಕೂಡ ಅದನ್ನು ಮಾಡಬೇಕು. ಏನ್ ಸೆಟ್ಟಿಂಗ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಸ್ಮಾಲ್ ರಿಕ್ವೆಸ್ಟ್, ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡ್ತಂಗೆ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರೂ ಮೊಬೈಲ್ ಯೂಸ್ ಮಾಡುವಂತ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಗ್ರೂಪ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆದಷ್ಟು ಶೇರ್ ಮಾಡಿ. ತುಂಬಾ ಮಂದಿ ಮೊಬೈಲ್ ಅಲ್ಲಿ ಇದೇ ರೀತಿ ಅಂತ ನೆಟ್ವರ್ಕ್ ಇಶ್ಯೂ ಸಮಸ್ಯೆ ಬರ್ತಿದೆ. ಹಾಗಾಗಿ ಇದನ್ನು ಶೇರ್ ಮಾಡಿದ್ರೆ ಖಂಡಿತವಾಗಿ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಇಲ್ಲಿ ಸಿಮ್ 1 ಮೇಲೆ ಕ್ಲಿಕ್ ಮಾಡ್ತೀನಿ. ಸಿಮ್ 1 ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಗೈಸ್, ಮೊದಲನೇದಾಗಿ ನೋಡಬಹುದು ಇಲ್ಲಿ ಎನೇಬಲ್ ಆಪ್ಷನ್ ಬರುತ್ತೆ. ನಿಮ್ಮ ಫೋನ್ ಅಲ್ಲಿ ಕೂಡ ಬರುತ್ತೆ, ಸೇಮ್ ಸೆಟ್ಟಿಂಗ್ ಬರುತ್ತೆ. ನೀವು ಯಾವುದೇ ಕಂಪನಿ ಫೋನ್ ಯೂಸ್ ಮಾಡಿದ್ರು ಕೂಡ ಇಲ್ಲಿ ಒಳಗಡೆ ಸೇಮ್ ಸೆಟ್ಟಿಂಗ್ ಬರುತ್ತೆ. ಇಲ್ಲಿ ಎನೇಬಲ್ ಅಂತಿದೆ. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಇದನ್ನ ಈ ರೀತಿಯಾಗಿ ಡಿಸೇಬಲ್ ಮಾಡಬೇಕಾಗುತ್ತೆ. ನೋಡಬಹುದು ಇವಾಗ ಇಲ್ಲಿ ಆಫ್ ಮಾಡ್ತಿದ್ದಾಗನೇ ಟಾಪ್ ಅಲ್ಲಿ ನೋಡಬಹುದು ನೆಟ್ವರ್ಕ್ ಕೂಡ ಆಫ್ ಆಯಿತು. ಬಟ್ ನೀವು ಡೋಂಟ್ ವರಿ, ಸಿಂಪಲ್ ಆಗಿ ಇದನ್ನು ನೀವು ಮಾಡಿದ ತಕ್ಷಣ ಏನ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಇದನ್ನ ಮಾಡಿದ ನಂತರ ಒಂದು 10 ಸೆಕೆಂಡ್ ಅಥವಾ ಒಂದು ಅರ್ಧ ನಿಮಿಷ 30 ಸೆಕೆಂಡ್ ನೀವು ವೇಟ್ ಮಾಡಿ. ವೇಟ್ ಮಾಡಿದ ನಂತರ ಮತ್ತೆ ನೀವು ಏನು ಮಾಡಬೇಕು, ಇಲ್ಲಿ ಇದನ್ನ ಆನ್ ಮಾಡ್ಕೋಬೇಕಾಗುತ್ತೆ. ಇವಾಗ ಏನಾಗುತ್ತೆ, ಇದು ರಿಫ್ರೆಶ್ ಆಗುತ್ತೆ. ಯಾವಾಗ ನಿಮ್ದು ಇಲ್ಲಿ ನೆಟ್ವರ್ಕ್ ಇಲ್ಲಿ ಸ್ಟಾಪ್ ಆಗಿತ್ತು ಅದು ರೀಸೆಟ್ ಆಗುತ್ತೆ. ನೋಡಬಹುದು ಎನೇಬಲ್ ಆಗ್ತಿದ್ದಾಗನೇ ಮತ್ತೆ ಇವಾಗ ನೆಟ್ವರ್ಕ್ ಎನೇಬಲ್ ಆಗಿದೆ. ಇಷ್ಟು ಮಾಡ್ತಿದ್ದಾಗನೇ ಕೆಲವೊಂದು ಫೋನ್ ಅಲ್ಲಿ ನೆಟ್ವರ್ಕ್ ಬರುತ್ತೆ. ಏನು ಸ್ಟಾಪ್ ಆಗಿತ್ತು ಅದು ಆಟೋಮೆಟಿಕ್ ಆಗಿ ರೀಕನೆಕ್ಟ್ ಆಗುತ್ತೆ, ಹೈ ಸ್ಪೀಡ್ ಅಲ್ಲಿ ಬರುತ್ತೆ. ಒಂದು ವೇಳೆ ಇಷ್ಟು ಮಾಡಿದ ನಂತರನೂ ಕೂಡ ನಿಮ್ಮ ಫೋನಲ್ಲಿ ನೆಟ್ವರ್ಕ್ ಬಂದಿಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. 2ನೇ ಸ್ಟೆಪ್ ಅಲ್ಲಿ ನೀವು ಮಾಡಬೇಕಾಗುತ್ತೆ. ಅದನ್ನ ಮಾಡ್ಬೇಕಂತ ಹೇಳಿದ್ರೆ ನೀವು ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ನೋಡಬಹುದು ಆಕ್ಸೆಸ್ ಪಾಯಿಂಟ್ ನೇಮ್ ಅಂತ ಬರುತ್ತೆ. ಕೆಲವೊಂದು ಫೋನಲ್ಲಿ APN ಅಂತ ಇರುತ್ತೆ. ಒಟ್ಟಾರೆ ಆಕ್ಸೆಸ್ ಪಾಯಿಂಟ್ ನೇಮ್ ಅಥವಾ APN ಅಂತಿದ್ರೆ ಸಿಂಪಲ್ ಆಗಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇವಾಗ ನೀವು ಏನ್ ಮಾಡ್ಬೇಕಂದ್ರೆ ಆಲ್ರೆಡಿ ಒಂದು APN ಇರುತ್ತೆ, ಅದು ನಿಮ್ಮ ಫೋನಲ್ಲಿ ಬರುವಾಗಿರುತ್ತಲ್ವಾ, ಅದೇ APN ಸೆಟ್ ಆಗಿರುತ್ತೆ. ಅದು ಓಲ್ಡ್ ಆಗಿರುತ್ತೆ. ಕೆಲವೊಮ್ಮೆ ಓಲ್ಡ್ APN ಇರೋದ್ರಿಂದ ನಿಮಗೆ ಈ ರೀತಿ ಇಶ್ಯೂ ಬರುತ್ತೆ, ಅದು ಅಪ್ಡೇಟ್ ಆಗಿರಲ್ಲ. ಅದಕ್ಕೆ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕೆಲವೊಂದು ಫೋನಲ್ಲಿ ಟಾಪ್ ಅಲ್ಲಿ ಇರುತ್ತೆ, ಕೆಲವೊಂದು ಫೋನಲ್ಲಿ ಬಾಟಮ್ ಅಲ್ಲಿ ಇರುತ್ತೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ರೀಸೆಟ್ ಆಕ್ಸೆಸ್ ಪಾಯಿಂಟ್ ಅಂತಿದೆ ನೋಡ್ಕೊ. ರೀಸೆಟ್ ಆಕ್ಸೆಸ್ ಪಾಯಿಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಇನ್ನೊಮ್ಮೆ ಕೇಳುತ್ತೆ, ಅಂದ್ರೆ ಆಕ್ಸೆಸ್ ಪಾಯಿಂಟ್ ಅಥವಾ APN ಅನ್ನ ರೀಸೆಟ್ ಮಾಡಬೇಕಂತ ಮತ್ತೆ ಕೇಳುತ್ತೆ. ಸಿಂಪಲ್ ಆಗಿ ನೀವು ಇವಾಗ ರೀಸೆಟ್ ಆಕ್ಸೆಸ್ ಪಾಯಿಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇವಾಗ ನಿಮ್ದು APN ಇವಾಗ ರೀಸೆಟ್ ಆಗುತ್ತೆ, ಹೊಸ APN ಗೆ ಸೆಟ್ ಆಗುತ್ತೆ. ಅಂದ್ರೆ ನಿಮಗೆ ಅಪ್ಡೇಟೆಡ್ ಆದ ಲೇಟೆಸ್ಟ್ APN ಗೆ ಇದು ಸೆಟ್ ಆಗುತ್ತೆ. ಇವಾಗ ನಿಮ್ಮ ಇಂಟರ್ನೆಟ್ ಸ್ಪೀಡ್ ತುಂಬಾನೇ ಜಾಸ್ತಿ ಆಗುತ್ತೆ. ಅದಕ್ಕೂ ಮೊದಲು ಇನ್ನೊಂದು ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ನೀವು ಇಲ್ಲಿ ಬ್ಯಾಕ್ ಹೋಗಬೇಕಾಗುತ್ತೆ. ಬ್ಯಾಕ್ ಹೋದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನೋಡಬಹುದು ನೋಟಿಫಿಕೇಶನ್ ಅಂಡ್ ಸ್ಟೇಟಸ್ ಬಾರ್ ಅಂತ ಇದೆಯಲ್ವಾ ಸೆಟ್ಟಿಂಗ್ ಅಲ್ಲೇ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ನೆಕ್ಸ್ಟ್ ಇಲ್ಲಿ ಸ್ಟೇಟಸ್ ಬಾರ್ ಅಂತ ಇರುತ್ತೆ. ಸಿಂಪಲ್ ಆಗಿ ಮತ್ತೊಮ್ಮೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ
ಕೆಳಗಡೆ ನೋಡಬಹುದು ಸ್ಟೇಟಸ್ ಬಾರ್ ಐಕಾನ್ ಅಂತಿದೆ, ಅದ್ರ ಕೆಳಗೆ ನೋಡಬಹುದು ರಿಯಲ್ ಟೈಮ್ ನೆಟ್ವರ್ಕ್ ಸ್ಪೀಡ್ ನೀವು ಚೆಕ್ ಮಾಡಬಹುದು. ನಿಮ್ಮ ಫೋನಲ್ಲಿ ಕೂಡ ಸೇಮ್ ಸೆಟ್ಟಿಂಗ್ ಸಿಗುತ್ತೆ. ರಿಯಲ್ ಟೈಮ್ ನೆಟ್ವರ್ಕ್ ಸ್ಪೀಡ್ ಅಂತಿದೆ, ಇದನ್ನ ಆನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಿಮ್ಮ ಪ್ರೆಸೆಂಟ್ ಅಲ್ಲಿ ನಿಮ್ಮ ಫೋನಲ್ಲಿ ಇಂಟರ್ನೆಟ್ ಸ್ಪೀಡ್ ಎಷ್ಟಿದೆ ಅದು ಲೈವ್ ಆಗಿ ತೋರಿಸ್ತಿದೆ ನೋಡಬಹುದು. ಇಲ್ಲಿ 5 kb/s ಇದೆ. ಇವಾಗ ನಾನು APN ಸೆಟ್ ಮಾಡಿದ್ದೀನಿ. ಇಷ್ಟಾದ ನಂತರ ನಾನು ಏನು ಇವಾಗ ಸೆಟ್ಟಿಂಗ್ ಮಾಡಿದ್ದೀನಿ ಇದು ಎನೇಬಲ್ ಆಗಬೇಕಂದ್ರೆ ಮತ್ತೊಮ್ಮೆ ನೀವೇನು ಮಾಡಬೇಕು, ನಿಮ್ಮ ಮೊಬೈಲ್ ಅನ್ನ ರೀಸೆಟ್ ಮಾಡಬೇಕು. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಫೋನ್ ಅನ್ನ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ, ಪವರ್ ಬಟನ್ ಅನ್ನ. ಇವಾಗ ನಿಮಗೆ ರೀಸ್ಟಾರ್ಟ್ ಆಪ್ಷನ್ ಬರುತ್ತೆ ಗೈಸ್. ಇವಾಗ ನೀವು ಇಲ್ಲಿ ರೀಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋನ್ ಅನ್ನು ಒಮ್ಮೆ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ರೀಸ್ಟಾರ್ಟ್ ಮಾಡಿ ಮತ್ತೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾನು ರೀಸ್ಟಾರ್ಟ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ. ಇವಾಗ ನೋಡ್ಬೋದು ಎಷ್ಟು ಸ್ಪೀಡ್ ಆಗಿ ಯೂಟ್ಯೂಬ್ ಓಪನ್ ಆಗ್ತಿದೆ, ಜೊತೆಗೆ ಸ್ಕ್ರಾಲ್ ಮಾಡ್ತಿದ್ದಾಗನೇ ಡೈರೆಕ್ಟ್ ಆಗಿ ಅಪ್ಡೇಟ್ ಆಗ್ತಿದೆ ಅಂತ. ಈ ರೀತಿಯಾಗಿ ನೀವು ಒಮ್ಮೆ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ ಮಾಡಿದ ನಂತರ ಸೊ ಏನು ನಿಮ್ಮದು ಮೊಬೈಲ್ ಸ್ಟಕ್ ಆಗಿರುತ್ತೆ, ಡಾಟಾ ಆನ್ ಮಾಡಿದ್ರು ಕೂಡ ಇಂಟರ್ನೆಟ್ ವರ್ಕ್ ಆಗ್ತಿರಲ್ಲ, ಸೊ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನ್ಸಿದ್ರು ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಖಂಡಿತವಾಗಿ ಅವ್ರಿಗೆ ಇಷ್ಟ ಆಗುತ್ತೆ. ಇದೇ ರೀತಿ ಹೆಚ್ಚಿನ ವಿಡಿಯೋ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.